ಎಲ್ಲಿ ನೋಡಿದ್ರೂ ಕನ್ನಡದ ಹವ. ಪ್ಯಾನ್ ಇಂಡಿಯಾ ಸಿನಿಮಾ ರಂಗದಲ್ಲಿ ಕನ್ನಡ ಸಿನಿಮಾಗಳು ಈಗಾಗಲೇ ಬಹು ಎತ್ತರಕ್ಕೆ ಹೋಗಿ ಕನ್ನಡ ಚಿತ್ರರಂಗವನ್ನ ತಾವೇನು ಅನ್ನುವಂತಹ ಒಂದು ಅಭಿವೃದ್ಧಿಯ ಪಥವನ್ನ ಹಾರಿಸಿದೆ. ಈಗಾಗಲೇ ಅನ್ನ ಒಂದು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ರಂಗದಾದ್ಯಂತ ಹಲವಾರು ಸಿನಿಮಾಗಳು ಬಂದಿದೆ. ಆದರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಇತಿಹಾಸವನ್ನ ನಿರ್ಮಿಸೋದಕ್ಕೆ ಕಂಪ್ಲೀಟ್ ತಂತ್ರಜ್ಞಾನದಲ್ಲಿ ಒಂದು ಲವ್ ಯು ಅನ್ನುವಂತಹ ಸಿನಿಮಾ ಬರ್ತಾ ಇದೆ. ಸೊ ತಂತ್ರಜ್ಞಾನವನ್ನ ಬಳಸಿರುವಂತಹ ಇಂಜಿನಿಯರ್ ನೂತನ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಕಂಪ್ಲೀಟ್ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸಿದ್ರು, ಯಾವ ರೀತಿ ಅಳವಡಿಸಿಕೊಳ್ಳಲಾಗಿದೆ ಈ ಒಂದು ಚಿತ್ರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಂತಹ ಇನ್ಫಾರ್ಮೇಶನ್ ಅವರ ಕೊಡ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಆ, ಸಾಮಾನ್ಯವಾಗಿ ಒಂದಷ್ಟು ಸೀಕ್ವೆನ್ಸ್ ಅಲ್ಲಿ ನಾವು ಒಂದಷ್ಟು ಸಿನಿಮಾಗಳಲ್ಲಿ ತಂತ್ರಜ್ಞಾನವನ್ನ ನೋಡ್ತಾ ಇದ್ವಿ. ಸೊ ಆದ್ರೆ ಲವ್ ಯು ಅನ್ನುವಂತಹ ಒಂದು ಕನ್ನಡ ಸಿನಿಮಾದಲ್ಲಿ ಪರಿಪೂರ್ಣವಾಗಿ ಒಂದು ತಂತ್ರಜ್ಞಾನವನ್ನ ಬಳಸ್ಕೊಳ್ಳಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ಗೂ ಕೂಡ ರೆಡಿ ಆಗ್ತಾ ಇದೆ. ಸೊ ಯಾವ ರೀತಿ ಈ ಥಾಟ್ ಬಂತು ನಿಮ್ಗೆ ಅಂತ? ಅಲ್ಲ, ಆ್ಯಕ್ಚುಲಿ ರೆಗ್ಯುಲರ್ ಮೂವೀಸ್ ಎಲ್ಲ ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ದೀವಿ. ಓಕೆ, ಒಂದು ಬಂದಿದೆ, ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಬಟ್ ಅದು ಚೆನ್ನಾಗೇ ಬಂದ್ಬಿಟ್ಟಿದೆ ಅದು. ಆಮೇಲೆ ಇಡೀ ಸಿನಿಮಾ 1 ಗಂಟೆ 35 ನಿಮಿಷ ಇದೆ ಡ್ಯೂರೇಷನ್ನು. 12 ಸಾಂಗ್ ಇದೆ ಇಡೀ ಸಿನಿಮಾದಲ್ಲಿ. ವಿಸಿಬಲಿ ಚೆನ್ನಾಗಿದೆ ಮೂವಿ. ಎಷ್ಟು ದಿನಗಳ ಕಾಲ ಈ ಒಂದು ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳೋದಕ್ಕೆ ನೀವು ಕಷ್ಟಪಟ್ರಿ? ಹಾಗೇನೆ ಪ್ಲಾನಿಂಗ್ ಯಾವ ರೀತಿ ಇತ್ತು? ಇದನ್ನ ಒಂದು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ಗೆ ಒಪ್ಪಿಸ್ಬೇಕು ಅಂತಂದಾಗ ನಿಮ್ಮಿಬ್ಬರ ಮಧ್ಯೆ ಯಾವ ರೀತಿ ಎಲ್ಲ ಡಿಸ್ಕಷನ್ಸ್ ಆಯ್ತು ಅಂತ? ಓಕೆ, ಅದೇ ನಾನು ಈಗ ನೀವೇ ನೋಡ್ತಾ ಇದ್ದಾವ ಸಿನಿಮಾಗಳಿಗೆ ಏನೋ ಥಿಯೇಟ್ರ್ಗಳಿಗೆ ಜನ ಬರಲ್ಲ, ಅದು ಇದು ಅಂತೆಲ್ಲ. ಸುಮ್ಮನೆ ಅಷ್ಟೊಂದೆಲ್ಲ ಕೋಟಿಗಳೆಲ್ಲ ಹಾಕೊಂಡು ಮಾಡ್ತಾರೆ, ಜನ ಬರಲ್ಲ. ಆ, ಮಾಡಿ ಏನು ಉಪಯೋಗ? ಓಕೆ, ಹಂಗಂತ ಇಂದ ಮಾಡಿ ಏನು ಉಪಯೋಗ ಅಂತಲ್ಲ. ಬಟ್ ಇದೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಇದು. ಒಂದು ಎಲ್ಲಿ ಮಾಡಬೇಕು ಅಂತ ಒಂದು ಥಾಟ್ ಬಂತು. ಓಕೆ, ಕಂಪ್ಲೀಟಾಗಿ ಎಲ್ಲಿ ಮಾಡೋಣ ಅಂತ. ಫಸ್ಟ್ ಅದನ್ನ ಕಲ್ತ್ಕೊಂಡೆ, ಹೆಂಗೆ ಏನು ಮತ್ತು ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ಬೋದು ಇದರಲ್ಲಿ ಅಂತ. ಒಂದು 20ರಿಂದ 30 ಸಾಫ್ಟ್ವೇರ್ ಸ್ಟಡಿ ಮಾಡಿದೆ. ಅದರಲ್ಲಿ ಬೆಸ್ಟ್ ಯಾವುದು ಅಂತ ಗೊತ್ತಾಯಿತು. ಅದೆಲ್ಲ ಆದಮೇಲೆ ಇವು ಪ್ರೊಡ್ಯೂಸರ್ನ ಮೀಟ್ ಮಾಡಿದೆ. ಇದು ಹಿಂಗಿದೆ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ. ಆಯ್ತು, ಮಾಡಿ ನಾನು. ಅವ್ರದ್ದೇ ಒಂದು ಕತೆ ಇತ್ತು. ಆಯ್ತು. ಅಂದರೆ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಕೆಂಪೇಗೌಡ ಅಥವಾ ಇಮ್ಮಡಿ ಪುಲಕೇಶಿ ಮಾಡಬೇಕು ಅಂತ. ಅಂದರೆ ಇವಾಗ ನಮ್ಮ ಹತ್ರ ಅಂಥ ಸಿನಿಮಾ ಮಾಡೋಕ್ಕೆ ನಮ್ಮ ಹತ್ರ ಬಜೆಟ್ ಅಂತೂ ಇಲ್ಲ. ಅಂಥ ದುಡ್ಡಿರೋವಂತೂ ಬರೋದಿಲ್ಲ ಹೊಸ ಡೈರೆಕ್ಟ್ರಿಗೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಓಕೆ, ಒಂದು ಸಿಂಪಲ್ ಆಗಿರೋ ಒಂದು ಸಬ್ಜೆಕ್ಟ್ ತೊಗೊಳೋಣ, ಒಂದು ಲವ್ ಸ್ಟೋರಿನೇ ತೊಗೊಳೋಣ. ಆ್ಯಕ್ಚುಲಿ ನೀವು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದು, ನೀವು ಬೇಕಾದ್ರೆ ಅಷ್ಟು ದೊಡ್ಡದಾಗಿ ಮಾಡ್ಬೋದು. ಬಟ್ ಈ ಥರ ಇದೇನೋ ನಾರ್ಮಲ್ ಕಮರ್ಷಿಯಲ್ ಮೂವಿ ಆಗಿರಲಿ, ಲವ್ ಸ್ಟೋರೀಸ್ ಆಗಲಿ, ಇದು ಮಾಡೋದು ತುಂಬ ಕಷ್ಟ. ಯಾಕಂದರೆ ನಿಮ್ಗೆ ಇಲ್ಲಿ ಎಮೋಷನ್ಸ್ ಕೊಡಬೇಕಲ್ವ. ಆಯಿತಾ? ಅದನ್ನ ಹಂಗೋ ಹಿಂಗೋ ಅಚೀವ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಒಂದು ಲೆವೆಲ್ಗೆ ಅಚೀವ್ ಮಾಡಿದ್ದೀವಿ. ಮೊನ್ನೆ ತನಕ ಸೆನ್ಸರ್ ಆಯ್ತು ಮೂವಿ, US ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಹಬ್ಬದ ವಿಶಸ್ಸನ್ನ ತಿಳಿಸೋದಕ್ಕೆ ಕನ್ನಡದ ಚಲನಚಿತ್ರ ರಂಗದ ಒಂದಷ್ಟು ಹಿರಿಯ ಕಲಾವಿದರಿಂದ ಹಿಡಿದುಬಿಟ್ಟು ಈಗಿನ ಕಲಾವಿದರ ತನಕನೂ ಸಹ ಒಂದು ವಾಟ್ಸಪ್ ಸ್ಟೇಟಸ್ಗೆ ತಂತ್ರಜ್ಞಾನವನ್ನ ಬಳಸಿ ಅವರು ಮೊನ್ನೆ ಯುಗಾದಿ ಹಬ್ಬಕ್ಕಾಗಿರ್ಬೋದು, ಸಂಕ್ರಾಂತಿ ಹಬ್ಬಕ್ಕಾಗಿರ್ಬೋದು ಒಂದಷ್ಟು ಶಾರ್ಟ್ ವಿಡಿಯೋಸ್ ಅನ್ನ ನೋಡ್ತಾ ಇದ್ವಿ. ಸೊ ನಿಮ್ಮ ಸಿನಿಮಾದಲ್ಲಿ ಕಂಪ್ಲೀಟ್ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ತಂತ್ರಜ್ಞಾನದಿಂದನೇ ಬಳಸಲಾಗ್ತಿದೆ. ಸೊ ಹೀರೋ ಫೇಸ್ ಆಗಿರ್ಬೋದು, ಬಿಕಾಸ್ ಯಾಕಂತಂದ್ರೆ ಒಬ್ಬ ನಾಯಕನನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ತಕ್ಷಣ ಒಂದು ಸಿನಿಮಾಗೆ ಅದರಿಂದ ಆ ಒಂದು ನಾಯಕ ಆ ಒಂದು ಪಾತ್ರಕ್ಕೆ ಸೂಟೇಬಲ್ ಆಗ್ತಾನೆ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಗೊಂದಲಗಳಿರುತ್ತೆ. ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಕತೆ ಬರ್ದಿರೋಂಥವ್ರಾಗಿರ್ಬೋದು, ಎಲ್ಲರೂ ಡಿಸ್ಕಷನ್ ಮಾಡಿ ಆಯ್ಕೆ ಮಾಡ್ಕೊತಾರೆ. ಆದ್ರೆ ನೀವು ಪರಿಪೂರ್ಣವಾಗಿ ಅಲ್ಲಿ ಹೆಂಗ್ ಮಾಡ್ಕೊಂಡ್ರಿ? ಆ ಹೀರೋ ಫೇಸ್ ಆಗಿರ್ಬೋದು, ಹೀರೋಯಿನ್ ಫೇಸ್ ಆಗಿರ್ಬೋದು, ಹೆಂಗೆ ರಿಜಿಸ್ಟರ್ ಮಾಡಿದ್ರಿ ಅಂತ? ಆ್ಯಕ್ಚುಲಿ ಇವಾಗ ನನ್ನ ಫೇಸ್ನ ಹಾಕೊಂಡು ಮಾಡ್ಬೋದಾಯಿತು. ಅದು ತುಂಬ ಈಸಿ ಅದು. ಆಮೇಲೆ ನಿಮಗೆ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಇರುತ್ತೆ. ಇಡೀ ಸಿನಿಮಾದಲ್ಲಿ ನಾನೊಬ್ಬನೇ ಕಾಣಿಸ್ತೀನಿ, ಅಂದರೆ ನಾನೊಬ್ಬನೇ ನೀಟಾಗಿ ಕಾಣಿಸ್ತೀನಿ. ನಾವೇನು ಮಾಡೋದು ಪ್ಲ್ಯಾನು, ಬೇಡ ಯಾರ್ದು ಬೇಡ, ಹೊಸ್ದಾಗಿ ನಾವೇ ಒಂದು ಸೃಷ್ಟಿ ಮಾಡೋಣ ಕ್ಯಾರೆಕ್ಟರ್ಗಳನ್ನ. 15 ಜನ ಬರ್ತಾರೆ ಇಡೀ ಸಿನಿಮಾದಲ್ಲಿ. 15 ಜನ ನಾವು ಸೃಷ್ಟಿ ಮಾಡೋದು ಮೊದಲು ಮಾಡಿ, ಅದಕ್ಕೆ ಕನ್ಸಿಸ್ಟೆನ್ಸಿ ಒಂದು ಲೆವೆಲ್ಗೆ ರೀಚ್ ಮಾಡಿದ್ದೀವಿ. ಅಂದರೆ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ ಒಂದು ಲೆವೆಲ್ಗೆ ಇವ್ನು ಹೀರೋ ಅಂತ ಗೊತ್ತಾಗುತ್ತೆ, ಇವಳು ಹೀರೋಯಿನ್ ಅಂತ ಗೊತ್ತಾಗುತ್ತೆ. ಅಲ್ಲಲ್ಲಿ ತಪ್ಪಾಗಿರ್ಬೋದು. ಅಂದರೆ ಇವಾಗ ಇನಿಷಿಯಲ್ ಸ್ಟೇಜ್ ಆಫ್ ಇಲ್ಲಿ ತಪ್ಪಾಗೇ ಆಗುತ್ತೆ. ಒಟ್ನಲ್ಲಿ ಚೆನ್ನಾಗಿ ಬಂದಿದೆ ಮೂವಿ. ಮತ್ತು ಟೆಕ್ನಿಕಲಿ ಹೇಳ್ಬೇಕು ಅಂದರೆ ನಿಮಗೆ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಿಮ್ಮನ್ನೇ ನಾನು ತೋರಿಸ್ಬೇಕು ಅಂದರೆ ಇಡೀ ಸಿನಿಮಾದಲ್ಲಿ ನೀವು ಲೈವ್ ಆಗಿದ್ರೆ ನಾನು ಶೂಟ್ ಮಾಡ್ಬೋದು. ಬಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅದು. ಏನಕ್ಕೆ ಅಂದರೆ ನಿಮ್ಗೆ ಹೇರ್ ಸ್ಟೈಲ್ ಚೇಂಜ್ ಆಗೋಗುತ್ತೆ, ಮೀಸೆ ಚೇಂಜ್ ಆಗುತ್ತೆ, ಆಯಿತಾ, ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ಬಟ್ ಆ ಕಾಸ್ಟ್ಯೂಮ್ ಚೇಂಜ್ ಆದಾಗ ಪೇಂಟಿಂಗ್ ಅಂತ ಒಂದು ಟೂಲ್ ಇದೆ, ಅದನ್ನ ಉಪಯೋಗಿಸ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡೋದಾಗಿರಲಿ. ಆಮೇಲೆ ಇನ್ನು ಹೇರ್ಸು ಅದನ್ನೇ ಸಪ್ರೇಟ್ ಕ್ರಾಪ್ ಮಾಡ್ಕೊಂಡು ಮಾಡೋದು. ಅದೇ ಇದೆಲ್ಲ ಸ್ವಲ್ಪ ನಾನು ಯಾವಾಗ 1 ಇಯರ್ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಒಂದು 6 ಮಂತ್ಸ್ R&D ಮಾಡಿದ್ವಿ. ಓಕೆ, ಹೆಂಗೆ ಮಾಡೋದು ಏನು ಅಂದರೆ ಆ ಟೈಮಲ್ಲೇ ಒಂದಷ್ಟೆಲ್ಲ ಸಾಫ್ಟ್ವೇರ್ಸ್ ಎಲ್ಲ ತೊಗೊಂಡು ಎಲ್ಲ ಟ್ರೈ ಮಾಡಿದ್ವಿ. ಓಕೆ, ಇದು
ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾವುದೋ ಒಂದು ಸಾಫ್ಟ್ವೇರು. ಅದಾದಮೇಲೆ ಇನ್ನೊಂದು 6 ಮಂತ್ಸ್ ಪ್ರೊಡಕ್ಷನಲ್ಲಿ ಕೂತ್ಕೊಂಡ್ವಿ ಸಿನಿಮಾ ತಯಾರು ಮಾಡೋದಕ್ಕೆ. ಆವಾಗ ಪ್ಲ್ಯಾನ್ ಮಾಡಿದ್ದು ಲವ್ ಸ್ಟೋರಿ ಇದು. ಓಕೆ, ಕನ್ನಡದಲ್ಲಂತೂ ಇವಾಗ ಅಂಥ ಸಾಂಗ್ಸು ಏನೋ ಅಂದರೆ ಮೊದಲೆಲ್ಲ ಎಕ್ಸಾಂಪಲ್ಲು ಒಂದು 5-10 ವರ್ಷ ಹಿಂದೆ ಸಾಂಗ್ಸ್ ಎಲ್ಲ ಬರೀ ಸಾಂಗ್ಸೇ ನಮ್ಗೆ ಕೇಳಿಸ್ತಾ ಇತ್ತು ಚೆನ್ನಾಗಿ. ಹೆಂಗಿದ್ರು ಎ.ಐ.ಲಿ ಮಾಡ್ತಾಯಿದ್ದೀವಿ. ನಮ್ಗೆ ಎ.ಐ ಸಾಂಗ್ಸ್ ಕೊಡುತ್ತೆ, ಅದರಲ್ಲೇ ಸಿಂಗರು. ಇನ್ನು ಬರೀ ಲಿರಿಕ್ಸ್ ಒಂದು ನಾನು ಮಾಡಿದ್ದೀನಿ, ಯಾಕಂದರೆ ಚಾಟ್ ಜಿ ಪಿ ಟಿಯಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಲಿರಿಕ್ಸು. ಒಂದು 12 ಸಾಂಗ್ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಒಂದು 12 ಸಾಂಗ್ ಮಾಡೋದಕ್ಕೆ 1000 ಒಂದು 2500 ಸಾಂಗು ವೇಸ್ಟ್ ಮಾಡಿದ್ದೀವಿ. ಅಂದರೆ ಆ ಲೆವೆಲ್ ಆಫ್ ಇದು ಬರಬೇಕು ಅಂದರೆ ಏನಕ್ಕೆ ಅಂದರೆ ಎಲ್ಲ ತೊದಲುತ್ತೆ ಅದು. ಅಂದರೆ ತಪ್ಪು ಮಾಡುತ್ತೆ. ಆಮೇಲೆ ನಾವು ನಮ್ಮ ನೇಟಿವ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ಮುಂದೆ ಇಂಪ್ರೂವ್ ಆಗುತ್ತೆ ಅದು. ಬಟ್ ಈಗ ನಾವು ಔಟ್‌ಪುಟ್ ತೊಗೊಂಡಿರೋದು ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಸಾಂಗ್ಸು. ಆಯಿತಾ? ಆ ಸಾಂಗ್ಸು 12 ಸಾಂಗು ಪ್ರತಿ ಒಂದು 5 ನಿಮಿಷಕ್ಕೆ 7 ನಿಮಿಷಕ್ಕೆಲ್ಲ ಒಂದು ಸಾಂಗು ನಿಮ್ಗೆ ಬರ್ತಾ ಇರುತ್ತೆ. ನಿಮಗೆಲ್ಲೂ ಏನೋ ಹಾಡ್ ಅಂತನೂ ಅನ್ಸಲ್ಲ. ಆ ಸಿಚುಯೇಷನ್‌ಗೆ ತಕ್ಕಂಗೆ ಅದು ಪ್ಲೇ ಆಗುತ್ತೆ. ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ ಸರ್, 12 ಸಾಂಗ್‌ಗಳನ್ನ. ಬಿಕಾಸ್ ಒಂದು ಸಿನಿಮಾದಲ್ಲಿ ಈಗ ಬರ್ತಿರುವಂತಹ ಸಿನಿಮಾಗಳಲ್ಲಿ 4ರಿಂದ 5 ಸಾಂಗ್‌ಗಳಿದ್ರೆ ಹೆಚ್ಚು. ಒಂದೊಂದ್ರಲ್ಲಿ 3 ಇರುತ್ತೆ, ಒಂದೊಂದ್ರಲ್ಲಿ 2 ಇರುತ್ತೆ. ಬರ್ತಾ ಬರ್ತಾ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು, ಬೇರೆ ಚಿತ್ರರಂಗದಲ್ಲಾಗಿರ್ಬೋದು, ಸಿನಿಮಾಗಳಲ್ಲಿ ಒಂದು ಹಾಡುಗಳ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಸೊ ಅಂಥದ್ರಲ್ಲಿ ನೀವು 12 ಸಾಂಗ್ಸ್‌ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅದ್ರ ಜೊತೆಗೆ ಕಂಪ್ಲೀಟ್ ಎ ಕಂಪೋಸಿಷನ್ ಇದೆ. ಸಿಂಗರ್ಸು ಕೂಡ ಅದರಲ್ಲೇ ಇದು ಮಾಡಿಸಿದಿರಾ. ಮೇಲ್ ಆಗಿರ್ಬೋದು, ಫೀಮೇಲ್ ವರ್ಷನ್ ಆಗಿರ್ಬೋದು. ಲಿರಿಕ್ಸ್ ಮಾತ್ರ ನೀವು ಬರ್ದಿದ್ದೀರಾ ಬಿಕಾಸ್ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಂತ. ಬಟ್ ನಾವು ನಾರ್ಮಲ್ ಆಗಿ ಮಾತಾಡ್ತಿರ್ಬೇಕಾದ್ರೇನೆ ತೊದಲ್ತೀವಿ ಅಥವಾ ಟಂಗ್ ಟ್ವಿಸ್ಟ್ ಆಗುತ್ತೆ. ಬಟ್ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಅಂಡ್ ಹೆಂಗ್ ಮ್ಯಾಚ್ ಮಾಡಕ್ಕೆ ಪ್ರಯತ್ನ ಪಟ್ರಿ ಅಂತ? ಅದೇ ಒಂದು ಸಾಂಗ್ ನಾನು ರೆಡಿ ಮಾಡಬೇಕು ಅಂದ್ರೆ ಒಂದು 200 ಸಾಂಗ್ ವೇಸ್ಟ್ ಆಗ್ತಾ ಇತ್ತು. ಆಯಿತಾ? ಆ 200 ಸಾಂಗಲ್ಲಿ ಒಂದು ಯಾವುದು ಬೆಸ್ಟು ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ. ಆಯಿತಾ? ಸೊ ಅದವಾಗ ಈಸಿ ಆಯಿತು. ಮತ್ತು ನೀವು ಎಷ್ಟೇ ಪ್ರಾಪರ್ ಏನೋ ಕರೆಕ್ಟಾಗಿರೋಂಥ ಲಿರಿಕ್ಸ್ ಹಾಕಿದ್ರೂ ಅದು ಕೊಡಲ್ಲ ನಿಮಗೆ. ಯಾಕಂದ್ರೆ ಅವನು ಯಾರೋ ಸಿಂಗರ್ ಅವನು. ಅಂದರೆ ಆ್ಯಕ್ಚುಲಿ ಅದು ಮನುಷ್ಯನೂ ಅಲ್ಲ ಆಡೋದು, ಒಂದು ಎಲ್ಲಿ ಜನರೇಟ್ ಆಗುವಂಥ ವಾಯ್ಸೇ ಆಡೋದು. ಬಟ್ ನಮಗೆ ಸಿಕ್ಕಿರೋಂಥ ವಾಯ್ಸೆಲ್ಲ ಒಳ್ಳೊಳ್ಳೆ ವಾಯ್ಸೇ ಸಿಕ್ಕಿದೆ, ಚೆನ್ನಾಗಿ ಬಂದಿದೆ. 12 ಸಾಂಗು ನಿಮಗೆಲ್ಲೂ ಡಬ್ಬಾ ಸಾಂಗ್ ಇದು ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲಿರುವಂಥ ಮ್ಯೂಸಿಕ್ ಡೈರೆಕ್ಟ್ರುಗಳು ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಅವ್ರು ಏನು ಕಂಪೋಸ್ ಮಾಡ್ತಾರೋ ಆ ಲೆವೆಲ್ಗೆ ಬಂದಿದೆ ಸಾಂಗ್ಸು. ಎಲ್ಲೋ ಒಂದ್ ಕಡೆ ಒರಿಜಿನಲ್ ಆಗಿ ಆಡ್ಸಿದ್ರು ಕೂಡ ನಮ್ಮ ಜನ ಸ್ವೀಕಾರ ಮಾಡುವಂಥದ್ದು ಕಷ್ಟ ಆಗಿದೆ. ಅಲ್ಲಿ ಕಂಪೋಸಿಷನ್ ಮಾಡ್ತಿದ್ದೆ ಅಂತಂದ್ರೆ ಆ ಧೈರ್ಯ ಹೆಂಗ್ ಬಂತು, ನೀವು ಹೇಗ್ ಮಾಡಿದ್ರಿ ಅಂತ? ಏನು ಗೊತ್ತಾ, ಒರಿಜಿನಲ್ ಆಗಿ ನಾವು ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾಗೆ ಒಂದು 5 ಲಕ್ಷ ಖರ್ಚು ಮಾಡ್ಬಿಟ್ಟು ಒಂದು ಸಾಂಗ್ ಮಾಡ್ತೀನಿ. ಆಯಿತಾ? ಒಂದು ಸಾಂಗ್ನ ಒಂದು 2 ಲಕ್ಷ ಸಿಂಗರ್ ಕೊಟ್ಟು, ಇನ್ನೊಂದು 2 ಲಕ್ಷ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟು, ಇನ್ನು ಸ್ಟುಡಿಯೋ ಎಕ್ಸ್ಪೆನ್ಸಸ್ಸು ಎಲ್ಲ ಸೇರಿಸಿ ಒಂದು 5 ಲಕ್ಷ ಅಂತ ಅಂದ್ಕೊಳ್ಳಿ. ಮಿಕ್ಸಿಂಗು, ಮಾಸ್ಟರಿಂಗು. ನನಗೆ ಅಲ್ಲೇನು ಔಟ್‌ಪುಟ್ ಬೇಕೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಔಟ್‌ಪುಟ್ ಬಂದಿದೆ ನನಗೆ. ಆಯಿತಾ? ಮುಂದಿನ ದಿನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ, ಒಂದೊಂದೇ ಸಾಂಗ್ನ ರಿಲೀಸ್ ಮಾಡ್ಕೊಂಡು ಹೋಗ್ತೀನಿ. ನೀವೇ ಕೇಳಿ. ಆ ಆ ಮ್ಯೂಸಿಕ್‌ಗೆ ತಕ್ಕಂತೆ ಆ ವಿಜುವಲೈಸೇಷನ್ ಬಂದ್ಬಿಟ್ಟಿದೆ. ಆಯಿತಾ? ಮತ್ತು ಇನ್ನೊಂದು ಹೇಳೋದು ಏನೋ, ಜನ ಹೆಂಗೆ ರಿಸೀವ್ ಮಾಡ್ಕೊತಾರೆ ಅಂತ. ಜನಕ್ಕೆ ಗೊತ್ತೇ ಆಗೋದಿಲ್ಲ ಇದು ಎ.ಐ ಜನರೇಟೆಡಾ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಕನ್ನಡನ ಪ್ರೊನೌನ್ಸ್ ಮಾಡಿದೆ ಅದು. ಅಂದ್ರೆ ಜನ ಒಪ್ತಾರೆ ಅಂತ ಪರಿಪೂರ್ಣ ನಂಬಿಕೆ ನಿಮ್ಗಿದೆ? 100%. ಯಾಕಂದ್ರೆ ನಿಮಗೆ ತೋರಿಸ್ತೀನಿ ಆಮೇಲೆ, ನೀವೇ ಒಪ್ಕೊಂತೀರ. ಅಷ್ಟು ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಏನೋ ಸಾಂಗ್ಸು, ವಿಜುವಲ್ಲು ಅಷ್ಟೇ. ಆ ಮ್ಯೂಸಿಕ್ಕು ಮತ್ತು ಆ ವಿಜುವಲ್ ಇದು ಸಾಂಗ್ಸಿಗೆ ತಕ್ಕಂಗೆ ಆ ವಿಜುವಲ್ಸು ಸೂಪರಾಗಿ ಬಂದಿದೆ. ಒಂದು ಸಿನಿಮಾ ನಾವು ಔಟ್‌ಪುಟ್‌ನ ತಗೊಂಬರಬೇಕು ಅಂತಂದ್ರೆ ನೂರಾರು ಕುಟುಂಬಗಳು, ನೂರಾರು ಜನ ನಾವು ಅದಕ್ಕೆ ಪರಿಶ್ರಮ ಆಗ್ಬೇಕು. ಸೊ ನಿಮ್ಮ ಅಂದ್ರೆ ಲವ್ ಯು ಸಿನಿಮಾದಲ್ಲಿ ಎಷ್ಟು ಜನ ಕಾಸ್ಟಿಂಗ್ ಇದೆ, ಅದ್ರ ಜೊತೆಗೆ ಎಷ್ಟು ಜನ ಟೀಮ್ ವರ್ಕ್ ಇದೆ ಅಂತ? ಇಡೀ ಸಿನಿಮಾದಲ್ಲಿ 15 ಜನ ಇದ್ದಾರೆ. 15 ಜನನು ಎ.ಐ ಕ್ಯಾರೆಕ್ಟರ್ಸೇ. ಆಮೇಲೆ ಟೀಮ್ ವರ್ಕ್ ಅಂದರೆ ಸಿಸ್ಟಮ್ ಇದು ಏನೋ ಎ.ಐ ಇಂಜಿನಿಯರ್ ನಾನು ಒಬ್ಬನೇ ಮಾಡಿರೋದನ್ನ. ಇವರು ಏನೋ ಪ್ರೊಡ್ಯೂಸರ್ ಮತ್ತು ಡೈರೆಕ್ಷನ್ ಕತೆ ಗಿತೆ ಎಲ್ಲ ಅವ್ರು ಮಾಡಿದ್ದಾರೆ. ಇನ್ನು ಲಿರಿಕ್ಸ್ ಒಂದು ಬರ್ದಿದ್ದೀನಿ, ಎಡಿಟಿಂಗ್ ನಾನೇ ಮಾಡಿದ್ದೀನಿ. ಓಕೆ. ಇಲ್ಲಿ ಏನಂದರೆ ಟೆಕ್ನಾಲಜಿ ಇವಾಗ ಚೇಂಜ್ ಆಗ್ತಾ ಇದೆ. ಚೇಂಜಸ್ ಯಾರು ತಗೊಂಬರಲ್ಲ, ನಾವೇ ತಗೊಂಬರ್ಬೇಕು. ಮೊದಲು ಸೆಲ್ಯುಲಾಯ್ಡ್ ಇತ್ತು. ಆವಾಗೆಲ್ಲ ರೀಲಲ್ಲಿ ತುಂಬ ಭಯ, ಭಕ್ತಿ, ಶ್ರದ್ಧೆಯಿಂದ ನೆಗೆಟಿವ್ ವೇಸ್ಟ್ ಆಗುತ್ತೆ ಅಂತ ಶೂಟ್ ಮಾಡ್ತಾಯಿದ್ರು. ಓಕೆ, ಪರ್ಟಿಕ್ಯುಲರ್ ಇದೇ ಶಾಟು, ಹಿಂಗೆ ಸಕ್ಕತ್ತಾಗಿ ಬರಬೇಕು ಅಂತ. ಆಮೇಲೆ ದಿನ ವೇಸ್ಟ್ ಆಗಬಾರ್ದು, ಟೈಮ್ ವೇಸ್ಟ್ ಆಗಬಾರ್ದು, ಬಾಟ ಹೋಗುತ್ತೆ, ಅದು ಇದು ಅಂತೆಲ್ಲ. ಆಮೇಲೆ ಹೋಗ್ತಾ ಏನಾಯಿತು, ಆ್ಯಕ್ಚುಲಿ ಆವಾಗ 30 ಡೇಸಲ್ಲೆಲ್ಲ ಒಂದು ಸಿನಿಮಾ ಕಂಪ್ಲೀಟ್ ಆಗ್ತಾಯಿತ್ತು. ಅದು ಸಕ್ಕತ್ತಾಗಿ ಬರ್ತಾಯಿತ್ತು, ಚೆನ್ನಾಗಿ ಓಡ್ತಾಯಿತ್ತು ಥಿಯೇಟ್ರಲ್ಲಿ. ಅದೇ 2011ನಲ್ಲಿ ಡಿಜಿಟಲ್ ಕ್ಯಾಮ್ರಾಸ್ ಬಂತು. ಆಗ ಏನಾಯಿತು, ಡಿಜಿಟಲ್ ಕ್ಯಾಮ್ರಾ ಬಂದುಬಿಟ್ಟಿದೆ. ತುಂಬ ಜನ ಬೈದರು ಅವಾಗ. ಏನೋ ಎಕ್ಸಾಂಪಲ್ ನಾನೇ ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಬರಲ್ಲ, ಅದು ಇದು ಅಂತೆಲ್ಲ.
ನಾನು ಅದರಲ್ಲೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದೆ. ಡಿಜಿಟಲ್ ಕ್ಯಾಮ್ರಾ ಬಂತು, ಎಲ್ಲರೂ ಅದನ್ನೇ ಅಡಾಪ್ಟ್ ಮಾಡೋದು, ನೆಗೆಟಿವ್ ನಿಂತೋಯ್ತು. ಈಗ ಡಿಜಿಟಲ್ ಕ್ಯಾಮ್ರಾ ತುಂಬ ಈಸಿ ಇದೆ ಪ್ರೊಸೆಸ್ ಅದು. ಬಟ್ ಆದ್ರೂ ಈಗಿನ ಟೆಕ್ನಿಷಿಯನ್ಸ್ಗೆ, ಈಗಿನ ಸಿನಿಮಾ ಮೇಕಿಂಗ್ಗೆ ಮಿನಿಮಮ್ ಏನಿಲ್ಲ 4 ವರ್ಷ 5 ವರ್ಷ ಬೇಕು ಇವಾಗ ಸಿನಿಮಾ ಮಾಡೋದಕ್ಕೆ. ಹೌದು. ಆಯಿತಾ, ಜನ 5 ವರ್ಷ ಒಬ್ಬ ಹೀರೋ ಸಿನಿಮಾಗೋಸ್ಕರ ಕಾಯ್ಬೇಕು ಥಿಯೇಟ್ರಲ್ಲಿ. ಅಂದರೆ ಥಿಯೇಟ್ರಲ್ಲಿ ಸಿನಿಮಾ ಬರಲಿ ಅಂತ ಕಾಯ್ತಾ ಇರಬೇಕು. ಆಗೇನಾಗುತ್ತೆ, ಥಿಯೇಟ್ರಿಗೆ ಜನ ಬರೋದು ಬಿಡು, ಅದು ಇನ್ನೂ 5 ಇಯರ್ಸ್ ಆಗುತ್ತಲ್ವ, ಬಿಡು ಕಾಯೋಣ ಅಂದ್ರೆ ಅವ್ರ ಅಭಿಮಾನಿಗಳು ಕಾಯ್ತವೆ 5 ಇಯರ್ಸ್. ಓಕೆ, ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ 5 ವರ್ಷ ಬೇಕು ಅಂದರೆ ಆ ಆ್ಯಕ್ಟರು ಒಂದು 10 ಇಡೀ ಜೀವನದಲ್ಲಿ ಒಂದು 10 ಸಿನಿಮಾ ಮಾಡ್ಬೋದಾ ಅಷ್ಟೇ. ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ, ಥಿಯೇಟ್ರ್ಗಳೆಲ್ಲ ಮುಚ್ಚೋಗುತ್ತೆ. ಯಾಕಂದರೆ ಸಿನಿಮಾ ಇಲ್ಲ ಥಿಯೇಟ್ರಲ್ಲಿ. ಆಮೇಲೆ ಇದು ಹೊಸಬರ್ದು ಏನೇನೋ ಸಿನಿಮಾಗಳು ಬರುತ್ತೆ, ಅದನ್ನೆಲ್ಲ ನೋಡೋಕೆ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಬಂದಿರೋ ಟೆಕ್ನಾಲಜಿನ ನೀಟಾಗಿ ಉಪಯೋಗಿಸ್ಕೊಬೇಕು. ಅದನ್ನ ಅಂದರೆ ನಾನೇನು ಮಾಡಿರೋದನ್ನ ನಾನು ಪಕ್ಕ 100% ಸಕ್ಕತ್ತಾಗಿ ಮಾಡಿದ್ದೀನಿ ಅಂತಲ್ಲ, ಏನು ಯೂಸ್ ಮಾಡ್ಕೊಂಡು ಏನೋ ಒಂದು ಲೆವೆಲಿಗೆ ತಗೊಂಬಂದಿದ್ದೀನಿ. ಆಯಿತಾ, ಚೆನ್ನಾಗಿ ಬಂದಿದೆ. ಜನ ಏನು ಮಾಡ್ತಾವೆ ನೋಡೋಣ ಅಷ್ಟೇ. ಸರ್, ರಿಲೀಸ್ ಅಂತ ಬಂದಾಗ ಇವಾಗ ನೀವೇ ಹೇಳ್ತಾ ಇದ್ರಿ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಇಷ್ಟು ದಿನ ಹಿಂದಿನ ಕಾಲದಿಂದಲೂ ಕೂಡ ಥಿಯೇಟರ್ಸ್ಗಳಲ್ಲಿ ನೋಡ್ತಿದ್ರು, ಅಥವಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ನೋಡ್ತಿದ್ರು, ಮಲ್ಟಿಪ್ಲೆಕ್ಸ್ಗಳಲ್ಲಿ ನೋಡ್ತಿದ್ರು. ನಿಮ್ಮ ಸಿನಿಮಾವನ್ನು ಯಾವ ರೀತಿ ರಿಲೀಸ್ ಪ್ಲಾನ್ ಮಾಡಿದ್ರಾ? OTT ಅಲ್ಲ, ಅಥವಾ ಯಾವುದಾದ್ರೂ ಒಂದು ವೆಬ್ ಸೀರೀಸ್ ಥರನ, ಅಥವಾ ಇಲ್ಲ ಅಂತಂದರೆ ಥಿಯೇಟರ್ಗಳಲ್ಲೇ ಬಿಡುಗಡೆ ಮಾಡುವಂಥದ್ದು ಇರುತ್ತಾ ಅಂತ? ನೋಡಿ, ಇದು ಒಳ್ಳೆ ಕ್ವಶನ್ ಇದೆ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದೆ ಇದೇ ಕಾರಣಕ್ಕೆ. ನಾವು ಥಿಯೇಟ್ರಲ್ಲೇ ರಿಲೀಸ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾನ ಇದನ್ನ. ಆಯಿತಾ, OTT ಇವಾಗ ನೀವು ಹೇಳಿದ್ರೆ ಆಗಲೇ ಮೊಬೈಲಲ್ಲಿ ಏನೋ ಬರ್ಡೇ ವಿಶಸ್ ಮಾಡೋದಕ್ಕೆ ಮೊಬೈಲಲ್ಲೆಲ್ಲ ಮಾಡ್ತಾಯಿದ್ದಾರೆ ಅಂತೆಲ್ಲ. ಅದು ಜಸ್ಟ್ ಮೊಬೈಲಿಗೆ ಸೀಮಿತ ಅಷ್ಟೇ. ಇದು ಸಿನಿಮಾ, ಇಡೀ ಸಿನಿಮಾ ಫೀಚರ್ ಫಿಲ್ಮ್ ಇದು. ಆಯಿತಾ, ಆಮೇಲೆ ಸೆನ್ಸಾರಲ್ಲಿ ಅಂತಲೇ ಬರುತ್ತೆ ನಮಗೆ ಸರ್ಟಿಫಿಕೇಟ್ ಇದಕ್ಕೆ. ಓಕೆ, ನಮ್ದೇನು ಪ್ಲ್ಯಾನ್ ಇತ್ತು ಅಂದರೆ ಇಡೀ ಸಿನಿಮಾನ ಕಂಪ್ಲೀಟ್ ಮಾಡಿ ಸೆನ್ಸಾರ್ ಮಾಡಿಸಿ ಥಿಯೇಟ್ರಿಗೆ ಹೋಗಬೇಕು ಅಂತ. ಆಮೇಲೆ ನಾವು ಅಂದ್ಕೊಂಡಿದ್ವಿ, ಯಾವುದೇ ಕಾರಣಕ್ಕೂ OTT ಕೊಡಬಾರ್ದು, ಏನಕ್ಕೆ ಅಂದರೆ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ಬಂತು ರಿಲೀಸ್ ಆಯಿತು. ರಿಲೀಸ್ ಆಗಿದ್ದು 1 ವಾರಕ್ಕೆಲ್ಲ OTTಗೆ ಬರುತ್ತೆ. ಜನ ಇವಾಗ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯಲ್ಲೇ, ಅಯ್ಯೋ ಇನ್ನೇನು OTTಯಲ್ಲಿ ಬರುತ್ತಲ್ಲ ಬಿಡು, ನಮ್ಮನೇಲಿ 10 ಜನ ಇದ್ದೀವಿ, 10 ಜನನೂ OTTಯಲ್ಲಿ ನೋಡ್ತೀವಿ. ಥಿಯೇಟ್ರಿಗೆ ಯಾರು ಹೋಗ್ತದೆ? ಇನ್ನೊಂದು ವಾರ 15 ದಿನಕ್ಕೆ ಬರುತ್ತೆ. ಥಿಯೇಟ್ರಿಗೆ ಯಾರು ಹೋಗ್ತದೆ? ಯಾರೂ ಹೋಗಲ್ಲ. ಸೊ ಬೇಡ, ನಾವು ಕೊಡೋಣ, OTTಗೆ ಬೇಕಲ್ವಾ, ಕೊಡೋಣ. ಅಷ್ಟು ಆಫ್ಟರ್ 2 ಇಯರ್ಸ್ 1 ಇಯರ್ ಕೊಡೋಣ. ಆಯಿತಾ, ಆವಾಗ ನೋಡ್ಕೊಳ್ಳಿ ಜನ. ಸಿನಿಮಾ ಮಾಡ್ತಾರೆ ನಾವು ಥಿಯೇಟ್ರಿಗೆ. ಆಯಿತಾ, ಟೆಕ್ನಾಲಜಿ ಚೇಂಜ್ ಆಗಿದೆ, ಥಿಯೇಟ್ರ್ ಚೇಂಜ್ ಆಗಿಲ್ಲ ಅಲ್ವಾ. ಆಯಿತಾ, ಆ ಮಜಾ ಥಿಯೇಟ್ರಲ್ಲಿ ಜನಕ್ಕೆ ಆ ಥಿಯೇಟ್ರಲ್ಲೇ ಸಿಗೋದು ಮಜಾ. ಅವರು ಮನೆಯಲ್ಲಿ OTT ಪಾಸ್ ಮಾಡಿ ನೋಡ್ಕೊಂಡು ಅದೇನು ಮಜಾ ತೊಗೊತಾರೆ? ಆಗಲ್ಲ ಅದು. ಅದಕ್ಕೋಸ್ಕರ ಎಲ್ಲ ಪ್ಲ್ಯಾನ್ ಮಾಡಿ ಒಂದೇ ಥಿಯೇಟ್ರಲ್ಲಿ ಬೇಕಾದ್ರೆ ಬೇಡ, ಥಿಯೇಟ್ರಿಗೆ ಬೇಡ, OTTಗೆ ಕೊಡೋಣ. ಇನ್ ಕೇಸ್ ಅವ್ರೇನಾದ್ರು ಕೇಳೋದು ನಾವಾಗ ಹೋಗೋದು ಬೇಡ. ಆಮೇಲೆ ನಾನೊಬ್ಬನೇ ಅಲ್ಲ, ಎಲ್ಲ ಫಿಲ್ಮ್ ಮೇಕರ್ಸು ಬರೀ OTTಯಿಂದ ದುಡ್ಡು ಬರುತ್ತೆ ಅಂತ ಸಿನಿಮಾ ಮಾಡೋದು ತಪ್ಪದು. OTTಯಿಂದ ದುಡ್ಡು ಏನೋ 2 ಲಕ್ಷ ಏನೋ ಒಂದು 10 ಕೋಟಿ ಹಾಕ್ತೀನಿ, ಒಂದು 2 ಕೋಟಿ OTTಯಿಂದ ಬರುತ್ತೆ. ನೀವು ಆ 2 ಕೋಟಿ ತೊಗೊಳೋದಕ್ಕೆ 10 ಕೋಟಿ ಏನು ಖರ್ಚು ಮಾಡ್ತೀರಾ? ಮಾಡಬೇಡಿ. ಆಯಿತಾ, ಇವತ್ತೇ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ OTTಗೆ ನಾನು ಸಿನಿಮಾ ಮಾಡೋದು ಇನ್ ಕೇಸ್ ಸಿನಿಮಾ ನಾನು ಸೇಲ್ ಮಾಡಬೇಕು ಅಂದ್ರೆ OTTಗೆ ಆಫ್ಟರ್ 2 ಇಯರ್ಸ್ ಅಂತ ಇವತ್ತೇ ನೀವೆಲ್ಲರೂ ಒಂದು ಇದು ಮಾಡಿ ಅಂದ್ಕೊಳ್ಳಿ. ಆಯಿತಾ, ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಜನಕ್ಕೆ ವಿಧಿ ಇಲ್ಲ, ಥಿಯೇಟ್ರಿಗೆ ಬಂದೇ ಬರ್ತಾವಾಗ ಅಷ್ಟೇ. ಸಿಂಪಲ್ ಎಕ್ಸಾಂಪಲ್. ಡ್ಯೂರೇಷನ್ ಎಷ್ಟೊತ್ತಿದೆ, ಆ್ಯಂಡ್ ಅದ್ರ ಜೊತೆಗೆ ಈ ಕಂಪ್ಲೀಟ್ ಸಿನಿಮಾವನ್ನು ನೀವು ಎಡಿಟಿಂಗ್ ಆಗಿರ್ಬೋದು ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂತ? ಡ್ಯೂರೇಷನ್ 1 ಗಂಟೆ 35 ನಿಮಿಷ ಇದೆ ಇಡೀ ಸಿನಿಮಾ. ಆ 1 ಗಂಟೆ 35 ನಿಮಿಷ 12 ಸಾಂಗ್ ಬಂದು ಹೋಗ್ತಾ ಇರುತ್ತೆ. ಎಲ್ಲೂ ಡಿಸ್ಟ್ರಾಕ್ಟ್ ಆಗೋಲ್ಲ ಮೈಂಡು. ಮತ್ತು ಇಡೀ ಸಿನಿಮಾನ 6 ಮಂತ್ಸ್ ಪ್ರೊಡಕ್ಷನ್ ಮಾಡಿದ್ದು, ನಾವು ಮೇಕಿಂಗ್ ಮಾಡಿದ್ದು 6 ಮಂತ್ಸ್ ಆಗಿದೆ. 6 ಮಂತ್ಸಲ್ಲಿ ಜೊತೆ ಅಂದರೆ ಇಲ್ಲೆಂಗೆ ಅಂದರೆ ಮೊದಲೇ ನಾವು ಡಬ್ಬಿಂಗ್ ಮಾಡ್ಕೊಬೇಕು. ಫಸ್ಟೇ ಯಾವುದೋ ಸುಮ್ಮನೆ ಡಮ್ಮಿ ವಾಯ್ಸ್, ನಂದೇ ವಾಯ್ಸ್ ಕೊಟ್ಬಿಟ್ಟು ಅವ್ನು ಡಬ್ಬಿಂಗ್ ಮಾಡ್ಕೊಬೇಕು. ಇವಾಗ ನಾಟಕ ಎಲ್ಲ ಮೊದಲಿತ್ತು ಗೊತ್ತಾ, ಅದೇ ಸ್ಟೈಲು. ಅದೇ ಹೇಳಿದ್ದು ನಾನು, ನೆಗೆಟಿವ್ ಇದ್ದಾಗ ಭಯಭಕ್ತಿಯಿಂದ ಮಾಡ್ತಾ ಇರ್ತೀವಿ. ಇದರಲ್ಲೂ ಅಷ್ಟೇ ತುಂಬ ಭಯಭಕ್ತಿಯಿಂದ ನಾವು ಮಾಡಬೇಕು. ಫಸ್ಟು ಸ್ಕ್ರಿಪ್ಟ್ ಪಕ್ಕ ಇರಬೇಕು, ಸ್ಕ್ರೀನ್ ಪ್ಲೇ ಪಕ್ಕ ಇರಬೇಕು, ಡೈಲಾಗ್ಸ್ ಪಕ್ಕ, ಅಲ್ಲಿಂದ ಅಲ್ಲಿಗೆ ಅಷ್ಟೇ ಡೈಲಾಗು, ಅದು ಪಕ್ಕ ಇರಬೇಕು. ಮತ್ತೆ ಇನ್ನೊಂದೇನೋ ಆ್ಯಡ್ ಮಾಡ್ತೀನಿ ಅಂದರೆ ಅಲ್ಲಿ ನಿಮ್ಗೆ ಆ ವಿಷುವಲ್ ನಿಮ್ಗೆ ಸಾಥ್ ಕೊಡೋದಿಲ್ಲ ಅವಾಗ. ಆಯಿತಾ, ಆಮೇಲೆ ಅದಕ್ಕೆ ತಕ್ಕಂಗೆ ಸಾಂಗ್ಸು ಹಿಂಗೆ ನೀಟಾಗಿ ಜೋಡಿಸ್ಕೊಂಡು ಹೋಗ್ಬೇಕು. ಮತ್ತು ಡಬ್ಬಿಂಗ್ ಮೊದಲೇ ಆಗಿರಬೇಕು, ಯಾಕಂದರೆ ಲಿಪ್ಸಿಂಗ್ ಮಾಡಬೇಕು. ನಾವು ಜನರೇಟ್ ಮಾಡೋಂಥ ವೀಡಿಯೋಸ್ ನಾವು ಲಿಪ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕು.
ಅದೆಲ್ಲ ಆದಮೇಲೆ ಕೊನೆ ಪ್ರೊಸೆಸ್ ಬರೋದು ಎಡಿಟಿಂಗು. ಆ ಎಡಿಟಿಂಗ್ ಹೆಂಗಾಗುತ್ತೆ ಅಂದರೆ ನಾವು ಮೊದಲನೇ ಸೀನಿಂದ ಕೊನೆ ಸೀನ್ವರೆಗೂ ಮಾಡಬೇಕಾದ್ರೆ ನಾವು ಎಡಿಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಜೊತೆಯಲ್ಲೇ. ಸೊ ಇಡೀ ವರ್ಕ್ ಫ್ಲೋ ಒಂದೇ ಸ್ಟ್ರೆಚಲ್ಲಿ ಮುಗಿಯುತ್ತೆ. ನಮ್ಗಲ್ಲಿ ಗೊತ್ತಾಗ್ಬಿಡುತ್ತೆ, ಓಕೆ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ, ಓಕೆ ಚೇಂಜ್ ಮಾಡೋಣ ಅಂತ ನಮ್ಗಲ್ಲಿ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಇಡೀ ಇಂಡಿಯನ್ ಸಿನಿಮಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಮೈಲಿಗಲ್ಲನ್ನ ವರ್ಲ್ಡ್ ಅಲ್ಲೇನೆ. ಓಕೆ, ಇಡೀ ಪ್ರಪಂಚದಾದ್ಯಂತ ಸಿನಿಮಾ ರಂಗದಲ್ಲೇ ಒಂದು ಮೈಲಿಗಲ್ಲನ್ನ ಸಾಧಿಸೋದಕ್ಕೆ ಹೊರಟಿದ್ದೀರಾ. ಇಷ್ಟು ದಿನ ಎಷ್ಟೇ ಟೆಕ್ನಾಲಜಿ ಬೆಳೆದ್ರೂ ಕೂಡ ಬಾಲಿವುಡ್ ಹಾಲಿವುಡ್ ಅಲ್ಲಿ ನೋಡ್ಕೊಂಡು ಸಿನಿಮಾಗಳನ್ನ ಮಾಡಬೇಕು ಅಂತ ಒಂದಷ್ಟು ಜನ ಕನಸುಗಳನ್ನ ಕಾಣ್ತಿದ್ರಿ. ಆದ್ರೆ ಅವರೆಲ್ಲರನ್ನ ಮೆಟ್ಟಿ ನಿಂತು ಇವತ್ತು ಕನ್ನಡ ಚಿತ್ರರಂಗ ಒಂದ್ ಹೆಜ್ಜೆ ಮುಂದೆ ಹಿಡ್ತಾ ಇದೆ. ಸೊ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಅಂಡ್ ಎಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಮಾಡಿಸುವಂತ ಪ್ಲಾನ್ಸ್ ಇದೆ? ಇಲ್ಲ, ನಾವು ಇದು ಪ್ಲ್ಯಾನ್ ಮಾಡಿದ್ದು ಇದೊಂದೇ ಲ್ಯಾಂಗ್ವೇಜ್. ಮೊದಲು ಕನ್ನಡದಲ್ಲಿ ಬರಲಿ. ನಾವೇನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಇಡೀ ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅಂದರೆ. ಆ್ಯಕ್ಚುಲಿ ಜಪಾನಲ್ಲಿ ಒಂದು ಮೂವಿ ಆಗಿದೆ, ಮತ್ತು US ಅಲ್ಲಿ ಒಂದು ಮೂವಿ ಆಗಿದೆ. ಬಟ್ ಅದರಲ್ಲಿ ನಿಮಗೆ ಲಿಪ್ಸಿಂಕು ಅಕ್ಯುರೇಟ್ ಇಲ್ಲ, ಮತ್ತು ಲಿಪ್ಸಿಂಕೇ ಇಲ್ಲ ಒಂದು ಸಿನಿಮಾದಲ್ಲಂತೂ, ಆಯಿತಾ. ಸೊ ಅದು ಫುಲ್ಲಿ AI ಜನರೇಟೆಡ್ ಮೂವಿ ಅಲ್ಲ. ಅದನ್ನ ಹೊರತುಪಡಿಸಿದ್ರೆ ಇಂಡಿಯಾದಲ್ಲಂತೂ ಇದೇ ಫಸ್ಟ್ ಮೂವಿ, ಆಯಿತಾ. ಏನೋ ಮೇ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕು ಥಿಯೇಟ್ರಿಗೆ ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಜನಕ್ಕೆ ಕೇಳಬೇಕು ಅಂದರೆ ಟೆಕ್ನಾಲಜಿ ಹೊಸ್ದಾಗಿ ಬರ್ತಾ ಇರುತ್ತೆ, ಅದಕ್ಕೆ ನಾವು ಒಪ್ಕೊಂಡು ಹೋಗ್ಬೇಕಷ್ಟೆ. ನನಗೆ ಈ ಟೆಕ್ನಾಲಜಿನೇ ಬೇಡ ಅಂದರೆ ಟೆಕ್ನಾಲಜಿ ಮುಂದೆ ಹೋಗುತ್ತೆ, ನಾವು ಹಿಂದೆನೇ ಇರ್ತೀವಿ ಅಷ್ಟೇ. ಇದಾಗಿತ್ತು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಸಿನಿಮಾ ರಂಗಗಳನ್ನು ಹಿಂದಿಕ್ಕಿ ಕನ್ನಡದಲ್ಲಿ AI ತಂತ್ರಜ್ಞಾನವನ್ನ ಬಳಸಿ ಒಂದು ತಮ್ಮ ಸಿನಿಮಾವನ್ನ ಎಡಿಟಿಂಗ್ ಮಾಡಿರುವಂತಹ AI ತಂತ್ರಜ್ಞರಾಗಿರುವಂತಹ ನೂತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.